ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು 7 ವರ್ಷ 239 ದಿವಸ ಮುಗಿಸಿ 40ನೇ ದಿವಸ ಕಾಲಿಟ್ಟಿರ್ತಾರೆ. ಸುದೀರ್ಘವಾಗಿ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿ ನಮ್ಮ ಸಿದ್ದರಾಮಯ್ಯನವರು ದಾಖಲೆಯನ್ನು ಸೃಷ್ಟಿ ಮಾಡಿರ್ತಾರೆ. ಆದ್ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಸಿದ್ದರಾಮಯ್ಯ ಅವರು ಏನು ಅವರ ದೃಷ್ಟಿ ಇದೆ ಅನ್ನದಾನ ಮಾಡುವ ಮುಖಾಂತರ ಎಲ್ಲರಿಗೂ ಸಹ ನಾವು ಇವತ್ತು ಚಿಕನ್ ಬಿರಿಯಾನಿ ಹಂಚುವುದರ ಮುಖಾಂತರ ಸಿದ್ದರಾಮಯ್ಯ ಅವರ ಸುದೀರ್ಘ ಮುಖ್ಯಮಂತ್ರಿ ಅನ್ನೋ ಹೆಸರುವಾಸಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಪರವಾಗಿ ಇವತ್ತು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ನಾನ್ ವೆಜ್ ತಿನ್ನೋರವರಿಗೆ ನಾನ್ ವೆಜ್ ಕೇಕ್ ಇದೆ ಸ್ವಾಮಿ, ಸ್ವೀಟು. ಸಿದ್ದರಾಮಯ್ಯ ಸಾಹೇಬರಿಗೆ ನಾಟಿ ಕೋಳಿ ಅಂದ್ರೆ ತುಂಬಾ ಇಷ್ಟ. ಅದು ಪಾರಂ ನಾಟಿ ಅಂತ ಹೇಳಿ ಚಿಕನ್ ಬಿರಿಯಾನಿ ಅಂತ ಮಾಡಿಸಿದ್ವಿ. ಕೋಳಿ ಕೊಯ್ದ್ಮೇಲೆ ಎಲ್ಲ ಚಿಕನ್ ಸ್ವಾಮಿ. ಚಿಕನ್ ನಾಟಿನ ಪಾರಂ ಅಂತ ಹೇಳಿ ಗೊತ್ತಿಲ್ಲ ನಮ್ಗೆ. ಬಿರಿಯಾನಿ ಅನ್ನೋದು ಮಾಡಿಸಿದ್ವಿ. ಎಷ್ಟು ಜನಕ್ಕೆ ಊಟ ಇವತ್ತು? 1000 ಜನಕ್ಕೆ ಈ ಖಾಸಗಿ ಬಸ್ ನಿಲ್ದಾಣಲ್ಲಿ ಎಲ್ಲ ಪಾಪ ಊರಿಗೆ ಹೋಗೋರು ಹಳ್ಳಿಗಳ ಕಡೆಯಿಂದ ಬಂದಿರ್ತಾರೆ. ಅವ್ರ ಉದ್ದೇಶವನ್ನು ಇಟ್ಕೊಂಡು ನಾವಿವತ್ತು ಮಾಡ್ತಾ ಇದೀವಿ ಸರ್. ಇನ್ನು ಸಿದ್ದರಾಮಯ್ಯನವರ ಒಂದು ಏನು ಯೋಜನೆಗಳು ಇಲ್ಲಿ ಯಾವ್ಯಾವ ರೀತಿ ಪ್ರಚಾರ ಕೊಡ್ತಾರೆ? ಇದು ಮೊದಲನೇದಾಗಿ ಅನ್ನಭಾಗ್ಯ, ಅವ್ರ ಗಮನದಲ್ಲಿರೋದು ಮೊದಲನೇದಾಗಿ ಅನ್ನಭಾಗ್ಯ. ಏನು ಪ್ರಣಾಳಿಕೆಯಲ್ಲಿ ಹಿಂದೆ CM ಇದ್ದಾಗ 104 ಪ್ರಣಾಳಿಕೆಗಳನ್ನ ಈಡೇರಿಸಿರ್ತಾರೆ. ಇವಾಗ 5 ಗ್ಯಾರಂಟಿಗಳು ಸತತವಾಗಿ ಅನುಷ್ಠಾನದಲ್ಲಿದೆ. ಎಲ್ಲ ಜನರಿಗೂ ಸಹ ಅನುಕೂಲ ಆಗ್ತಾ ಇದೆ. ಈ ರೀತಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಅವರು ಹಾಕೊಟ್ಟಿರೋ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಇವಾಗ ಸಿದ್ದರಾಮಯ್ಯ ಅವರ ಕುರ್ಚಿ ಮೇಲೆ ಹೋರಾಟ ನಡೀತಾ ಇದೆ. ನಾನಾಗ್ಬೇಕು ಅದು ಹೈಕಮಾಂಡ್ ಬಿಟ್ಟಿರೋದು. ನಾವು ಆ ಲೆವೆಲ್ ಅಲ್ಲ ಸ್ವಾಮಿ, ನಾವು ಹೈಕಮಾಂಡ್ ಅವರಲ್ಲ. ನಾವು ಏನಿದ್ರು ಕಾರ್ಯಕರ್ತರು. ಯಾರಾದ್ರೂ ಇರ್ಲಿ, ಸಾಮಾನ್ಯ ಕಾರ್ಯಕರ್ತರು ಕೊಡ್ಲಿ ಇಲ್ಲ ನಮ್ಮ ಹೈಕಮಾಂಡ್ ಅವ್ರು ಯಾರು ಹೇಳಿದ್ರೆ ಅವ್ರು ಇರ್ಲಿ, ನಮ್ಗೇನು ಅದ್ರ ಬಗ್ಗೆ ನಾವು ಏನು ಮಾತಾಡಕ್ ಬರಲ್ಲ.